ಚಿತ್ರದುರ್ಗದ ಹಿರಿಯ ಪತ್ರಕರ್ತರು ಸಾಹಿತಿಗಳು ಆಗಿದ್ದ ಜಿಎಸ್ ಉಜ್ಜಿನಪ್ಪ ಅವರು ಇಂದು ಬೆಳಿಗ್ಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ದಿಢೀರ್ ಬಸವೇಶ್ವರ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 87 ವರ್ಷ ವಯಸ್ಸಿನ ಜಿಎಸ್ ಉಜ್ಜಿನಪ್ಪ ಅವರು ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಅಪಾರ ಸಂಖ್ಯೆಯ ಓದುಗರನ್ನ ಹಾಗೂ ಕುಟುಂಬ ವರ್ಗವನ್ನ ಅಗಲಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ 12 ಗಂಟೆಯ ಸುಮಾರಿಗೆ ಜಿಎಸ್ ಉಜ್ಜಿನಪ್ಪ ಅವರ ಪಾರ್ಥಿವ ಶರೀರ ಚಿತ್ರದುರ್ಗ ನಗರದ ಓಬವ್ವ ಸರ್ಕಲ್ಗೆ ತರಲಾಯಿತು. ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಪ್ರೀತಿಯ ಅಜ್ಜನಿಗೆ ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯ ಅಭಿಮಾನಿಗಳು, ಜನಪ್ರತಿನಿಧಿಗಳು, ನ್ಯಾಯಾಧೀಶರು, ಹೋರಾಟಗಾರರು ಸೇರಿದಂತೆ ವಿವಿಧ ವಲಯದ ಗಣ್ಯರು ಅಜ್ಜನ ಅಂತಿಮ ದರ್ಶನವನ್ನು ಪಡೆದರು. ಇದೇ ವೇಳೆ ಚಿತ್ರದುರ್ಗದ ಶಾಸಕರಾದ ಕೆಸಿ ವೀರೇಂದ್ರ ಪಪ್ಪಿಯವರು ಹಿರಿಯ ಪತ್ರಕರ್ತರಾದ ಉಜ್ಜನಪ್ಪ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತ ಸಾಧಿಸಿದ್ರು. ಜನರ ಸಮಸ್ಯೆಗಳನ್ನು ಪತ್ರಿಕೆಗಳಲ್ಲಿ ವರದಿ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುತ್ತಿದ್ದರು ಎಂದು ನೆನಪುಗಳನ್ನು ಮೆಲುಕು ಹಾಕಿದರು. ಅವರು ತಮ್ಮ ಪತ್ರಿಕಾ ವರದಿಯ ಮೂಲಕ, ಯಾಕಂದ್ರೆ ಎಷ್ಟೋ ಸಮಸ್ಯೆಗಳು ಕೆಲವೆಲ್ಲ ನಮ್ಮ ಗಮನಕ್ಕೆ ಬಂದಿದ್ರು ನಾವು ಕೆಲಸ ಮಾಡೋಕ್ಕಾಗಿರಲ್ಲ. ಪತ್ರಿಕೆಯಲ್ಲಿ ಬಂದಿದೆ ಅಂದಾಗ ನಾವು ಅದನ್ನ ಬಹಳ ಎಚ್ಚರವಾಗಿ ಮೊದಲನೇ ಕೆಲಸ ಮಾಡ್ತೀವಿ. ಅದು ನಮಗೆ ಗೊತ್ತಿದ್ದು ಗೊತ್ತಿಲ್ಲದಲೇನೋ ಆ ಕೆಲಸವನ್ನ ಮಾಡುವಂಥದ್ದು. ಆ ರೀತಿ ನಮ್ಮಗಳನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಇಡೀ ಜೀವನ ಪೂರ್ತಿ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ನೀಡಿದರೆ ಇವತ್ತು ಅವರು ನಮ್ಮಗಳನ್ನೆಲ್ಲ ನಾವೆಲ್ಲರೂ ಕೂಡ ಅವರ ಬಳಗದಲ್ಲಿದ್ದವರೇ, ನಮ್ಮಗಳನ್ನೆಲ್ಲರನ್ನೂ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಇಡೀ ಬಳಗಕ್ಕೆ ಮತ್ತು ಅವರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಒಂದು ಈ ದುಃಖವನ್ನು ಭರಿಸುವಂತ ಶಕ್ತಿ ಆ ದೇವರು ನೀಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಇದೇ ವೇಳೆ ಜಿಎಸ್ ಉಜ್ಜಿನಪ್ಪ ಅವರ ಅಂತಿಮ ದರ್ಶನಕ್ಕೆ ಚಿತ್ರದುರ್ಗದ ಹಲವು ಗಣ್ಯರು ಆಗಮಿಸಿದ್ರು. ಮಾಜಿ ಶಾಸಕರಾದ ಜಿಎಚ್ ತಿಪ್ಪಾರೆಡ್ಡಿ, ಎಸ್ಕೆ ಬಸವರಾಜನ್, ಕಬೀರಾನಂದ ಸ್ವಾಮೀಜಿ, ಡಾಕ್ಟರ್ ಬಿ ರಾಜಶೇಖರಪ್ಪ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿನಾಯಕ್, ಹಿರಿಯ ಪತ್ರಕರ್ತರಾದ ಚಿಕ್ಕಪ್ಪನಹಳ್ಳಿ ಷಣ್ಮುಖ, ಶಾ ಮಂಜುನಾಥ್, ಅಹೋಬಲಪತಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಆಗಮಿಸಿ ಪ್ರೀತಿಯ ಅಜ್ಜನಿಗೆ ಅಂತಿಮ ನಮನವನ್ನ ಸಲ್ಲಿಸಿದರು. ಇದೇ ವೇಳೆ ಜಿಎಸ್ ಉಜ್ಜನಪ್ಪ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಕೂಡ ಹೇಳಿದರು. 5 ವರ್ಷ ನಮ್ಮ ಜಯಲಕ್ಷ್ಮಿ ಮಿಲ್ನಾಗೆ, ನಮ್ಮ ಮಿಲ್ನಲ್ಲಿ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿದ್ರು 35 ವರ್ಷ. ಜೊತೆಗೆ ಪತ್ರಿಕೆದೂ ರಿಪೋರ್ಟ್ ಮಾಡ್ತಾ ಇದ್ರು 35 ವರ್ಷ. ನಮ್ಮ ಜಯಲಕ್ಷ್ಮಿ 72 ನಿಂದ ಸ್ವಲ್ಪ ಹೆಚ್ಚಿಗೆ ಮಿಲ್ ಕ್ಲೋಸ್ ಆಗೋ ತನಕನೂ ನಮ್ಮ ಜಯಲಕ್ಷ್ಮಿ ಮಿಲ್ನಲ್ಲಿ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿ ಇದ್ದಂಥವ್ರು. ಗೌನಹಳ್ಳಿ ಇವ್ರದ್ದು ಸ್ವಂತ ಊರು. ನಾನು ಹಿಂದೆ 3 ಸಾರಿ ಶಾಸಕರಾದಾಗ ನನಗೆ ಸೇರ್ತಾ ಇತ್ತು ಗೌನಹಳ್ಳಿ, ಹಿರಿಯೂರು ತಾಲೂಕು. ಅದು ಕೂಡ ಬಹಳ ವಿಶ್ವಾಸದಿಂದ ಮೊದಲಿನಿಂದನೂ ಒಂಥರ ಕಲೆ, ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಉಜ್ಜಿನಪ್ಪನವರು, ಎಲ್ಲರ ಜೊತೆಗೆ ಸ್ನೇಹವಾಗಿ ಇರ್ತಕ್ಕಂಥ ಉಜ್ಜಿನಪ್ಪನವರು ಅವರ ಕುಟುಂಬ ವರ್ಗಕ್ಕೂ ಮತ್ತು ಅವರ ಅಭಿಮಾನಿಗಳಿಗೂ, ಸ್ನೇಹಿತರಿಗೂ ಎಲ್ಲರಿಗೂ ಕೂಡ ಅವರನ್ನ ಅಗಲಿರ್ತಕ್ಕಂಥ ದುಃಖವನ್ನು ಭರಿಸುವಂತ ಶಕ್ತಿ ದೇವರವರಿಗೆ ದಯಪಾಲಿಸಲಿ ಅಂತೇಳಿ ನಾನು ಬೇಡಿಕೊಳ್ತಾ ಇದ್ದೆ. ಒಟ್ಟಾರೆ ಕೋಟೆನಾಡಿನಲ್ಲಿ ಸಮಾಜಮುಖಿ ಬರವಣಿಗೆಯ ಮೂಲಕ ತನ್ನದೇ ಛಾಪು ಮೂಡಿಸಿದ್ದ ಹಿರಿಯ ಚೇತನ ಜಿಎಸ್ ಉಜ್ಜಿನಪ್ಪ ಅವರು ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಆದರೆ ಅವರ ಬರವಣಿಗೆಗಳು ಎಂದಿಗೂ ಅಭಿಮಾನಿಗಳಿಗೆ, ಓದುಗ ವರ್ಗಕ್ಕೆ ಅಜರಾಮರವಾಗಿರುವುದಂತೂ ಸತ್ಯ.